ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ದಬ್ಬುಳಿಗೆ ಹೋಗಿದ್ವಿ ಸೋಮವಾರ ದಿನ. ನಾವು ಮತ್ತು ನಮ್ಮ ಫ್ರೆಂಡ್ಸು ಹೋಗಿದ್ವಿ. ಇಲ್ಲೇ ನಮ್ಮ ಪಕ್ಕದ್ದು ಊರು ನಲ್ಲಳ್ಳಿಯವರು. ಇವರು ಹೇಗೆ ಅಂತ ಹೇಳಿದ್ರೆ, ಇವ್ರ ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಇವ್ರ ಫ್ರೆಂಡ್ಸ್ ಆದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಇವ್ರಿಗೂ ಅದೇ ಥರ ಇದ್ದಾರೆ. ನಾವು ಅವ್ರು ಏನೇ ಕಾರ್ಯ ಮಾಡಲಿ ನಾವು ಅವ್ರ ಮನೆಗೆ ಹೋಗ್ತೀವಿ. ನಮ್ಮ ಮನೇಲಿ ನಾವೇನೇ ಕಾರ್ಯ ಮಾಡಿದ್ರೆ ನಮ್ಮ ಮನೆಗೆ ಇವ್ರು ಬರ್ತಾರೆ. ಇವರು ಒಂದು 8-9 ವರ್ಷದಿಂದ ಪರಿಚಯ ಇವರು ನಮಗೆ. ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಂದರು ನಮ್ಮ ಅಂಗಡಿ ಹತ್ರ. ನಾನು ಈಚೆ ಕಡೆ ಪಾತ್ರೆ ತೊಳಿತಾ ಇದ್ದೆ, ನೋಡ್ಬಿಟ್ಟು ಕೂಗಿದ್ರು, ಮಾತಾಡ್ಸಿದ್ರು. ನಾನು ಕೇಳಿದೆ ಎಲ್ಲಿಗೆ ಪಯಣ ಅಂತ ಕೇಳಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಕ್ಕ ಅಂತ ಹೇಳಿದ್ಲು. ಇವರು ತಿಂಗಳಿಗೊಂದು ಸಲ ದಬ್ಬಗುಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರಂತೆ. ಯಾಕಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಅಂತಂದರೆ ದಬ್ಬಗುಳಿಗೆ ಹೋಗೋ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಳಂತೆ. ಏನೋ ಖುಷಿ ಅಲ್ಲಿಗೆ ಹೋದರೆ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ. ಅದಕ್ಕೋಸ್ಕರ ನಾವು ತಿಂಗ್ಳಿಗೆ ಸಲ ಹೋಗ್ಬಿಟ್ಟು ಬರ್ತೀವಿ ಕಣಕ್ಕ ಅಂತ ಹೇಳಿದ್ಲು ಅಂಗಡಿ. ನಾನು ಅವಳಿಗೆ ಬೈದೆ, ನಮಗೂ ಹೇಳಿದರೆ ನಾವು ಬರ್ತಾ ಇರಲಿವೆ, ಫೋನ್ ಮಾಡಿ ಒಂದು ಮಾತು ಹೇಳ್ಬೇಕು ತಾನೆ. ದೇವಸ್ಥಾನಕ್ಕೆ ನಾವು ಬರ್ತಾಯಿದ್ದೋ, ನಾವು ಇದೇ ಫಸ್ಟ್ ಟೈಮು, ನಾವು ಯಾವತ್ತೂ ಹೋಗಲಿಲ್ಲ, ನೋಡಲೇ ಇಲ್ಲ ನಾವು ದಬ್ಬಗುಳಿ ದೇವಸ್ಥಾನನ. ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಹೋಗ್ಬೇಕಲ್ಲ ಅಂತ. ಆದರೆ ಎಲ್ಲ ಓಕೆ ಆಗಿರಲಿಲ್ಲ. ಇವತ್ತು ನೀವು ಹೋಗ್ತಿದ್ರಿ ಅಂತ ಹೇಳಿ ಗೊತ್ತಿದ್ದರೆ ನಾವು ರೆಡಿ ಆಗಿಬಿಟ್ಟು ಬರ್ತಾಯಿದ್ದೋ ಅಂತ ಕೇಳಿದೆ. ಅವಳು ಈಗಲೂ ನಡೆಯೋಕೆ ಪರವಾಗಿಲ್ಲ, ಹೋಗಿ ದೇವಸ್ಥಾನ ಹತ್ರ ಬೇಕಾದ್ರೆ ಸ್ನಾನ ಮಾಡೋದಾಯ್ತದೆ, ಈಗ ಬಾ ಅಂತ ಹೇಳೋದು. ನನಗೆ ಮುಂದೆ ಸಮಾಧಾನ ಇಲ್ಲ. ಮನೇಲಿ ಎಲ್ಲ ಕ್ಲೀನ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಮೊನ್ನೆ ದಿನ ಬೇರೆ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೋ. ಮನೆಯೆಲ್ಲ ಕ್ಲೀನ್ ಮಾಡಿದೆ ಹೋಗು, ಒಂದು ಸ್ವಲ್ಪ ಮನ್ಸಿಗೂ ಬೇಜಾರೆ. ಆಮೇಲೆ ಸುಮ್ಮನೆ ಆದೆ ನಾನೇ. ಆಮೇಲೆ ಇಲ್ಲ ಅಕ್ಕ ಹೋಗ್ಬಿಟ್ಟು ಬರೋಗ್ರು ಒಂದು 5 ನಿಮಿಷಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರೋಗಿ ಹೋಗಿ ಅಂತ ಹೇಳ್ಬಿಟ್ಟು ಇನ್ನು ಮನೆಯವ್ರನ್ನು ಹೇಳಿದ್ರು, ನಡಿ ಹೋಗಿ ಕ್ಲೀನ್ ಮಾಡಿಬಿಟ್ಟು ಬೇಗ ಬರೋಗಿ ಹೋಗಿ ಸ್ನಾನ ಮಾಡಿಕೊಂಡು ಅಂತಂದರು. ಅವ್ರು ನಾನೇ ಅಲ್ಲೇ ಹೊಳೆ ಹತ್ರನೇ ಸ್ನಾನ ಮಾಡ್ಕೋತೀನಿ, ನೀನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಬಾ ಅಂತ ಕಳಿಸ್ಬಿಟ್ರು ನನ್ನ. ಅಕ್ಕ ನೀವು ರೆಡಿ ಮಾಡಿ ಬರೋಗಿನ ನಾನು ಅಂಗಡಿ ಹತ್ರ ಕೂತಿರ್ತೀವಿ, ಬೇಗ ಬರೋಗ್ರಿ ಹೋಗಿ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಹೀಟ್ರ್ ಹಾಕಿದ್ದೆ. ಹೋಗಿ ನೀವು ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಬರೋದಕ್ಕೆ ನಾನು 1 ಅವರ್ 1.5 ಅವರ್ ಆಗೋಯ್ತು ನಂದೇನೆ ಅಲ್ಲಿ ಟೈಮು. ಯಾಕೆ ಅಂತ ಹೇಳಿದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ನಂಗೆ ಆ ದೇವಸ್ಥಾನ ಅಂದರೆ ಜಾಸ್ತಿ ಇಷ್ಟ. ಯಾಕೆ ಅಂತಂದರೆ ನಮ್ಮೂರ ಸೈಡಿಂದ, ನಮ್ಮೂರಲ್ಲಿ ಹಬ್ಬ ಮಾಡಿದ್ರೆ ಅಂದರೆ ಇಲ್ಲಿ ದಬ್ಬಗುಳಿ ಬಸಪ್ಪನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೊಂಡ ಮಾಡಿದ್ಮೇಲೆ ನಮ್ಮೂರಲ್ಲಿ ಹಬ್ಬ ಮಾಡೋದು. ಆಗಿಂದನೂ ಅಷ್ಟೇ, ನಾನು ಹೋಗಬೇಕು ದಬ್ಬಗುಳಿ ನೋಡಬೇಕು ಅಂತ ಎಲ್ಲ ಸುಮಾರು ದಿನದಿಂದ, ಸುಮಾರು ವರ್ಷಗಳಿಂದನೇ ಆಸೆ ನನಗೆ. ಆಗಿಂದನೂ ಹೋಗಾಯ್ತಿರಲಿಲ್ಲ. ಈಗ ಸಡನ್ನಾಗಿ ಬಂದು ಪಾಪ ಇವ್ರು ನಮಗೋಸ್ಕರ ಕಾಯ್ಕೊಂಡಿದ್ದು, ಇವ್ರ ಜೊತೆ ಹೋಗಬೇಕು ಅಂತ ದೇವರು ಕರ್ಸ್ಕೋಬೇಕು ಅಂತ ಇತ್ತೇನೋ. ಅದಕ್ಕೆ ರೆಡಿ ಆಗದಿರೋ ಪರವಾಗಿಲ್ಲ, ಸದ್ಯಕ್ಕೆ ದೇವಸ್ಥಾನ ನೋಡಬೇಕು, ದಬ್ಬಗುಳಿ ದೇವಸ್ಥಾನ ನೋಡಬೇಕು, ಅಲ್ಲಿ ಕಾವೇರಿ ಹೊಳೆ ನೋಡಬೇಕು ಅಂತ ಆಸೆ ಇತ್ತು. ನಾನು ವೀಡಿಯೋ ಎಲ್ಲ ಮಾಡೋದು ಬೇಡ, ಯಾಕೆ ಅಂತ ಹೇಳಿದ್ರೆ ರೆಡಿ ಆಗಲ್ಲ ನೀಟಾಗೆ. ನಮ್ಮ ಮನೆಯವ್ರು ಸ್ನಾನ ಮಾಡಲ್ಲ ಪಾಪ, ಅವ್ರು ಇರೋ ಬಟ್ಟೆಲ್ಲ ಯಾವ ಥರ ಇದ್ರೆ ಹಂಗೆ ಬರ್ತವ್ರೆ. ಏನು ವೀಡಿಯೋ ಮಾಡೋದು ಬೇಡ ಅಂತ ನನ್ನ ಸುಮ್ಮನೆ ಕೂತಿದ್ದೆ. ನಮ್ಮ ಗುಂಡನ್ನ ತೊಡೆ ಮೇಲೆ ಕುಣಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಹೋಯ್ತಾಯಿದ್ದೋ. ನಮ್ಮ ಮನೆಯವರು ಹಂಗೋ ಅಂದರು, ಯಾಕೆ ವೀಡಿಯೋ ಮಾಡೋದೇ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಯಲ್ಲ ಅಂತಂದರು. ರೆಡಿ ಆಗಲಿಲ್ಲ, ಏನೂ ಮಾಡಲಿಲ್ಲ, ಈ ಥರದ್ರಲ್ಲೇ ವೀಡಿಯೋ ಮಾಡೋರೆ ಅಂತ ನಾನು ಬೈದೆ. ಪರವಾಗಿಲ್ಲ ಮಾಡು, ಯಾವ ಥರ ಇರ್ತೀವಿ ಹಾಗೆ ಮಾಡು, ವೀಡಿಯೋ ಮಾಡು ಅಂತ ಹೇಳಿದ್ರು. ನಮ್ಮ ಗುಂಡು ಬೇರೆ ಈ ಸೈಡಿಂದ ಹೋಗ್ಬೇಕಾದ್ರೆ ಸಾನೇ ಟಾರ್ಚರ್ ಕೊಡ್ತಾಯಿದ್ದ. ಸುಮ್ಮನೆ ಸೀಟನ ಮೇಲೆ ಕುಣಿಸಿದ್ರೆ ಸುಮ್ಮನೆ ಕೂತ್ಕೋತಿದ್ದೆ ಇಷ್ಟು ದಿನ. ಇವತ್ತು ಹೋಗ್ಬೇಕಾದ್ರೆ ದಿನ ಸುಮ್ಮನೆ ಕೂತ್ಕೋತಾನೆ ಇರಲಿಲ್ಲ. ಏನು ಕಚ್ಚಿಕೆ ಹೋಗೋನು, ಅವ್ರು ಬಂದಿರೋರಿಗೆ, ಪಕ್ಕದಲ್ಲಿ ಕೂತಿರೋರಿಗೂ ಅವ್ರಿಗೆಲ್ಲ ಕಚ್ಚಿಕೆ ಹೋಯ್ತು. ಕೋಡಳ್ಳಿ ಬಿಟ್ಟು ಒಂದು ಸ್ವಲ್ಪ ದೂರಕ್ಕೆ ಎಲ್ಲ ಫುಲ್ ಕಾಡು. ಆ ಕಾಡು ಮಧ್ಯದಲ್ಲೇ ಒಂದು 2 ಊರು ಸಿಗ್ತವೆ. ಆ ಊರ ಹತ್ರ ಒಂದು ದೇವಸ್ಥಾನ ಇತ್ತು. ಅದ್ರ ದೇವಸ್ಥಾನ ಫ್ರಂಟಲ್ಲಿ 2 ಹುಲಿ ಸ್ಟ್ಯಾಚು ಹಾಕಿದ್ದಾರೆ ನೋಡಿ. ಈ ಹುಲಿ ಗೊಂಬೆ ನೋಡ್ಬಿಟ್ಟು ಈ ರಾಜೇಶ್ ಅಣ್ಣವ್ರು ಫಸ್ಟ್ ಟೈಮ್ ಹೋಗಿದ್ರಂತೆಲ್ಲ, ಆವಾಗ ಅದ್ರ ಮುಖ ನೋಡ್ಬಿಟ್ಟು ಏನು ಈ ಥರ ಮಾಡೋರೆಲ್ಲ ನೀಟಾಗಿ ಮಾಡಲಿಲ್ಲ ಮುಖನ ಅಂತ ಏನೋ ಅಂದ್ರಂತೆ. ಅದಕ್ಕೆ ಸ್ವಲ್ಪ ದೂರ ಹೋಗ್ಲೇ ಇಲ್ವಂತೆ, ಗಾಡಿ ಪಂಚರ್ ಆಗೋಯ್ತಂತೆ. ದೇವ್ರ ಸತ್ಯ ನೋಡಿ. ಕಾಡು ಮಧ್ಯದಲ್ಲಿ ಇರೋ ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳು ಅಷ್ಟೇ ತುಂಬಾ ಪವರ್ಫುಲ್ ಆಗಿರ್ತವೆ ದೇವ್ರುಗಳು. ಅಷ್ಟೇ ಕಟ್ನಿಟ್ಟಾಗಿ ಹೋಗ್ಬೇಕು ದೇವಸ್ಥಾನಗಳಿಗೆ, ಅಂತೆ ದೇವಸ್ಥಾನಗಳಿಗೆಲ್ಲ. ಮತ್ತು ಕೋಡಳ್ಳಿ ಬಿಟ್ಟು ಸ್ವಲ್ಪ ದೂರನೇ ಅಷ್ಟೇ ರೋಡ್ ಚೆನ್ನಾಗಿರೋದು. ಅಲ್ಲಿಂದ ಈಚೆಗೆ ಸ್ಟಾರ್ಟಿಂಗು ಅಲ್ಲೊಂದು ತಾರೆ ಮರ ಸಿಗ್ತದಲ್ಲ, ಅಲ್ಲಿಗೆ ರೋಡು ಚೆನ್ನಾಗಿರೋದು. ಅಲ್ಲಿಂದ ಈಚೆಗೆ ಎಲ್ಲ ಫುಲ್ ಕಾಡು ಮತ್ತು ಭಯ. ಯಾರೋ ಒಬ್ಬರೇ ಇಬ್ಬರು ಹೋಗ್ಬಂತು ಮಾತ್ರ ನಿಜವಾಗ್ಲೂ ಹೋಗಲ್ತು. ಇದು ಏನಿದ್ರೂ ಫ್ಯಾಮಿಲಿಗಳು, ಫ್ರೆಂಡ್ಸು, ಜೋರಾಗಿ ಜನ ಹೋಗಬೇಕು. ಒಬ್ಬರು ಮಾತ್ರ ಹೋಗ್ತೀವಿ ಅಂತಂದರೆ ಜಾಸ್ತಿ ಭಯ. ಫುಲ್ ಕಾಡಿರೋದ್ರಿಂದ ಆನೆಗಳು, ಕೊಟ್ಲೆ ಮತ್ತು ಇದು ಪ್ರಾಣಿಗಳು ಜಾಸ್ತಿ ಬರ್ತವೆ ಅನ್ಕೋತೀನಿ. ಇವರು ನಂದಿಯವರು ಹೋಗಿದ್ದಾಗ ಆವಾಗ ಹೋಗಿದ್ದಾಗ ಇವ್ರಿಗೆ ಸ್ಟಾರ್ಟಿಂಗ್ ಆನೆನೇ ಸಿಕ್ಕಿತ್ತಂತೆ. ನನಗೆ ಬೇರೆ ಭಯ ಆಯ್ತಾ ಬಿದ್ದಿತ್ತು. ಇವ್ರು ಹಂಗೆ ಹೇಳ್ತಿದ್ರೆ ನನಗೆ ಬಂದುಬಿಟ್ರೆ ಏನಪ್ಪ, ಸಡನ್ನಾಗಿ ಬಂದ್ಬಿಡ್ತು ಅಂತಂದರೆ ಏನು ಮಾಡೋದು. ರೋಡೆಲ್ಲ ಬರೀ ಆನೆ ಲದ್ದಿನೇ ಇತ್ತು ಎಲ್ಲ. ಈಗ ಒಂದು 1/4 ಗಂಟೆಯಲ್ಲಿ ಆನೆ ಲದ್ದಿ ಇಕ್ಬಿಟ್ಟು ಎಲ್ಲ ಹಸಿಯಾಗೆ ಇತ್ತು, ಒಣಗೇ ಇರಲಿಲ್ಲ. ಆವಾಗ ತಾನೇ ಹೋಗಿರೋ ಆನೆಗಳೇ ಬಂದು ಹೋಗಿರೋ ಆನೆಗಳೇ
ಅವ್ರು ರಾಜಣ್ಣ ಎಲ್ಲ ಗೊತ್ತಿರ್ತದಲ್ಲ, ಅವರೆಲ್ಲ ಹೇಳ್ತಿದ್ರು ಈಗ ಹೋಗೋದು ಆನೆ ಈಗ ಬಂದದೆ ಅಂತ ಹೇಳ್ತಿದ್ರು. ನಂಗಂತೂ ಭಯ ಆಯ್ತಾಯಿತ್ತು. ಆಮೇಲೆ ದೇವಸ್ಥಾನ ಹತ್ರ ಬಂದು ನಮ್ಮ ಮನೆಯವ್ರನ್ನ ಹೊಳೆ ಹತ್ರ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದೆ ನಾನು. ಅವರು ಅಲ್ಲೇ ಕೂತಿದ್ರು ಐಕ್ಳಂಗೆ ಕರ್ಕೊಂಡು. ನಾನು ಇವ್ರನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವ್ರ ಜೊತೆ ಹೋಗ್ಬಿಟ್ಟು ಆ ಹೊಳೆ ಹತ್ರ. ಬಿಸಿಲು ಮತ್ತು ಹಬೆ ಜಾಸ್ತಿ ಹೊಡಿತಾಯಿತ್ತು. ಇವನು ನಮ್ಮ ಗುಂಡು ನಗರುತ್ತಾ ಇದ್ದ, ನೀರು ಬಿಡ್ಬಾ ನೀರು ಕುಡಿಲಿ ಅಂತ ಬಿಟ್ರೆ ಅವ್ನಿಗೆ ನೀರು ಬಿಟ್ರೆ ಅವ್ನಿಗೇನು ಖುಷಿ ಆಗೋಯ್ತು. ನೀರಿಗೆ ಇಳಿದ ತಕ್ಷಣವೇ ಏನು ತಪ್ಪಾರ ಅಂತ ಕೆಳಕ್ಕೆ ನೀರೊಳಕ್ಕೆ ಬಿದ್ದೋದ. ಆಮೇಲೆ ಬಿಡ್ದವ್ರೆ ಸಣ್ಣ ಮುಳುಗಿಳ್ಕೊಬಿಟ್ಟನು ಅಂತ ನಾನಂದರೆ ಅವ್ನು ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾನೆ. ನಾನು ಅದನ್ನು ವೀಡಿಯೋ ಮಾಡಲ್ಲ, ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅದನ್ನ ವೀಡಿಯೋ ಮಾಡೋ ಅಂತಂದರು. ಅಷ್ಟಾಗಿ ನಾನು ವೀಡಿಯೋ ಆನ್ ಮಾಡೋಷ್ಟರಲ್ಲೇ ಎದ್ದು ನಿಂತ್ಕೊಬಿಟ್ಟ ನೀರಲ್ಲೇ. ಇವನಿಗಂತೂ ನೀರಂದರೆ ಅದೇನು ಇಷ್ಟನೋ. ಇಲ್ಲಿ ಬೌಲಿಗೆ ನೀರು ಹಾಕಿದ್ರೆ ಒಳ್ಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ದಂಗೆ ಏನು ತಪ್ಪನೆ ಕಾಲೆಲ್ಲ ಆಟ ಆಡ್ತಾನೆ. ಇಲ್ಲೂ ಹಂಗೆ ಆಡ್ತಾಯಿದ್ದ. ಆಮೇಲೆ ಅಷ್ಟರಲ್ಲಿ ವೀಡಿಯೋ ಮಾಡಲ ನಾನು. ನಮ್ಮ ಮನೆಯವ್ರು ಹೋಗಿ ಹೊಳೆ ಹತ್ರ ಸ್ನಾನ ಮಾಡ್ತಾಯಿದ್ರು. ನಾನು ಒಂದು ವೀಡಿಯೋ ಮಾಡೋಣ ತಾಳೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅವರು ನಂದು ವೀಡಿಯೋ ಮಾಡೇ ನಾನು ನೀರಲ್ಲಿ ಆಡ್ತಿರೋದನ್ನ ಅಂತಂದರು. ಬಾಯಿ ಮುಚ್ಕೊಂಡು ಎದ್ಬಾ ಟೈಮ್ ಆಯಿತು ಬಿಸಿಲಲ್ಲಿ ನಿಂತ್ಕೊಳ್ಳೋಕಾಯ್ತಲ್ಲ ಅಂತ ಅಂದೆ. ಬೇಗ ಎದ್ಬಾ ದೇವಸ್ಥಾನಕ್ಕೆ ಹೋಗೋ ಬಂದು ಇನ್ನೂ ದೇವಸ್ಥಾನಕ್ಕೆ ಹೋಗ್ಲಾ ನೀರಲ್ಲಿ ಆಟ ಆಡ್ಕೊ ಕೂತಿದ್ಯಾ ಅಂತ ಅಂದೆ. ಆಮೇಲೆ ಪಾಪ ಬೇಗ ಎದ್ದು ಬಟ್ಟೆ ಬದಲಾಯಿಸ್ಕೊಂಡು ಬಂದರು. ದೇವಸ್ಥಾನ ಹತ್ರ ಬಂದ್ಬಿಟ್ಟು ನಮ್ಮ ಗುಂಡನ್ನು ಕಾರಲ್ಲೇ ಬಿಟ್ಬಿಟ್ಟು ಅವನು ಒಳಗಡೆ ಕರ್ಕೋಗೋಕ್ಕಾಗಲ್ತು ಅಂತ ಹೇಳ್ಬಿಟ್ಟು. ಆಮೇಲೆ ದೇವಸ್ಥಾನ ಹತ್ರ ಬಂದರೆ ನಮ್ಮ ಮನೆಯವ್ರಿಗೆ ವೀಡಿಯೋ ಎಲ್ಲ ಮಾಡಬಾರ್ದು, ದೇವಸ್ಥಾನ ಹತ್ರ ಮಾತ್ರ. ಫಸ್ಟು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿಬೇಕು. ಅವ್ರಿಗೆಲ್ಲ ವೀಡಿಯೋ ಮಾಡಿದ್ರೆ ನನಗೆ ಬೈತಾರೆ. ದೇವಸ್ಥಾನ ಒಳಗಡೆ ಒಂದು 4 ಜನ ಇದ್ರೇನೋ ಆವಾಗ ತಾನೇ ಮಂಗಳಾರತಿ ನಡೀತಾ ಇತ್ತು. ನಾವು ಹೋಗೋದಕ್ಕೂ ಅಲ್ಲಿ ಮಂಗಳಾರತಿ ಸ್ಟಾರ್ಟ್ ಮಾಡೋದಕ್ಕೂ ಒಂದಾಯಿತು. ನಾನು ಅದೇ ಟೈಮಲ್ಲಿ ವೀಡಿಯೋ ಮಾಡಿದೆ. ಮನೆಯವರು ವೀಡಿಯೋ ಮಾಡ್ತಿರೋದು ನಾನು ಹಂಗೆ ಗುರಾಯಿಸ್ತಾಯಿದ್ರು ಹೊಡೆಯೋಂಗೆ ಅಲ್ಲೇ. ಆಮೇಲೆ ಕೈನ ಸಂದಿಯಲ್ಲಿ ಇಟ್ಕೊಂಡು ಹಂಗೆ ವೀಡಿಯೋ ಮಾಡಿದೆ. ಬೈದರು ಬೈಲಿ ಅಂತ ಹೇಳ್ಬಿಟ್ಟು. ಗಂಡನಿಗೆ ಔಟ್ಸೈಡ್ ಎಲ್ಲರೂ ಹೋದ್ರೆ ಬೇಕಾದ್ರೆ ಅಲ್ಲೆಲ್ಲ ವೀಡಿಯೋ ಮಾಡೋದು. ದೇವಸ್ಥಾನ ಹತ್ರ ಹೋದ ತಕ್ಷಣ ನೀವು ಸ್ಟಾರ್ಟಿಂಗ್ ವೀಡಿಯೋ ಮಾಡಿದ್ರೇ ಅವ್ರಿಗಾಗಲ್ತು. ಅವ್ರಿಗೇನಂತಂದ್ರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಭಕ್ತಿಯಿಂದ ಕೈಗೆ ಮುಗಿದ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ಕೂತಿದ್ದು ಆಮೇಲೆ ವೀಡಿಯೋ ಮಾಡಿದ್ರೆ ಮಾಡಬೇಕಂತೆ. ಫಸ್ಟ್ ಟೈಮ್ ನೀನು ವೀಡಿಯೋ ಮಾಡ್ಕೊಂಡು ದೇವಸ್ಥಾನ ಒಳಗೆ ಬಂದರೆ ನನಗಾಗಲ್ತು, ನನ್ನ ಹಂಗೆ ಮಾಡಬೇಡ ಅಂತ ನನ್ನ ಸಾರಿ ಯಾವ ದೇವಸ್ಥಾನಕ್ಕೆ ಹೋದರೂ ಹಾಗೆ ಬೈತಾರೆ ನನಗೆ. ನನ್ನ ಜೀವ ಕೇಳಬೇಕಲ್ಲ, ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಆಮೇಲೆ ನಾನು ವೀಡಿಯೋ ಎಲ್ಲ ಮಾಡಿದ್ಮೇಲೆ ಆಮೇಲೆ ದೇವ್ರ ಕೈ ಮುಗಿತೇನೆ ನಾನು. ಬೈತಿರ್ತಾರೆ ನಮ್ಮ ಮನೆಯವರು, ಸಾರಿ ಹೇಳಿದ್ರು ಉಳ್ದಿದೆ ಇಷ್ಟೇ ಅಂತ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಮಾತ್ರ ನನ್ನ ಗಂಡ ನನಗೆ ಬೈಯೋದೇನೆ ಯಾವಾಗೂ. ಫಸ್ಟ್ ವೀಡಿಯೋ ಮಾಡೋದು ಎತ್ಕೊಬಿಡ್ತಾಳೆ, ಫಸ್ಟ್ ದೇವ್ರು ಮಾಡು ಆಮೇಲೆ ವೀಡಿಯೋ ಮಾಡು ಅಂತ ಹೇಳ್ತಾರೆ. ನಾನು ಅವ್ರ ಮಾತು ಕೇಳಿದೆ, ಫಸ್ಟ್ ವೀಡಿಯೋ ಮಾಡಿಬಿಟ್ಟು ಆಮೇಲೆ ದೇವ್ರಿಗೆ ಕೈ ಮುಗಿತೀನಿ ನಿಧಾನಾಗೆ. ನಾನು ತಂದಿರೋ ಪೂಜೆ ಸಾಮಾನು ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಆರತಿ ಕೊಟ್ಟರು. ಆಮೇಲೆ ದೇವ್ರ ಹತ್ರನೇ ಮಡಗಿದ ನೈವೇದ್ಯನ ನಮ್ಗೆ ತಂದು ಕೊಟ್ಟರು. ನಂಗೆ ಅದು ಖುಷಿಯಾಗೋಯ್ತು. ಯಾಕೆ ಅಂತ ಹೇಳಿದ್ರೆ ನಮ್ಗಿಂತ ಫಸ್ಟ್ ಬಂದು ಅವ್ರು ಪೂಜೆ ಮಾಡಿಸಿದವರು ಅವ್ರಿಗೆ ಕೊಡಲಿಲ್ಲ ದೇವರು ನೈವೇದ್ಯನ, ಅಲ್ಲಿ ಮಡಗಿ ಇಟ್ಟಿರೋ ನೈವೇದ್ಯನ. ಅದು ನಮ್ಗೆ ಕೊಟ್ಟರಲ್ಲ, ನಮ್ಗೆ ಅದು ಖುಷಿ ಆಯಿತು. ಫಸ್ಟ್ ಬಂದು ಅವರು ದೇವ್ರಿಗೆ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಸಿಗಲಿಲ್ಲ ನೈವೇದ್ಯ, ದೇವರು ಸಿಗಲಿಲ್ಲ ಅನ್ನೋದಕ್ಕಿಂತ ನಮ್ಗೆ ಸಿಕ್ತಲ್ಲ ಅನ್ನೋ ಖುಷಿ ಆಗೋಯ್ತು. ಫಸ್ಟ್ ಬಂದವ್ರಿಗೆ ಅವ್ರಿಗೆ ಕೊಡ್ಬೋದಿತ್ತಾನೆ, ಅವ್ರ ಪೂಜಾರಪ್ಪರು ನಮಗೆ ಕೊಟ್ಟರು. ಅದು ದೇವ್ರ ಸಹಕಾರ, ದೇವ್ರ ಆಶೀರ್ವಾದ ಅಂತ ಅಂದ್ಕೊಂಡೆ. ದೇವಸ್ಥಾನದಲ್ಲ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ದೇವಸ್ಥಾನದ ಹತ್ರನೇ ಊಟ ಎಲ್ಲ ಪ್ರತಿದಿನವೂ ದೇವಸ್ಥಾನದಲ್ಲೇ ಊಟ ಕೊಡ್ತಾರಂತೆ. ಇಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ನಾವು ಹೋಗೋಷ್ಟರಲ್ಲಿ ಊಟ ಅಡುಗೆ ಎಲ್ಲ ಮಾಡಿ ಎಲ್ಲರೂ ಬಂದಿದ್ದ ಜನಕ್ಕೆಲ್ಲ ಬಡಿಸಿ ನಮಗೂ ಹೊಟ್ಟೆ ತುಂಬ ಊಟ ತಿನ್ನೋ ಅಷ್ಟು ಊಟ ಕೊಟ್ಟರು. ರಸಮನ್ನ ಮಾಡಿದ್ರು. ದೇವಸ್ಥಾನ ಹತ್ರ ಏನು ಪ್ರಸಾದ ಕೊಟ್ಟರು, ಏನು ಸ್ವೀಟಾಗಿರ್ತದೆ, ಏನು ಚೆನ್ನಾಗಿರ್ತದೆ ಟೇಸ್ಟು ಅಂತಂದರೆ, ನೀವು ಮನೇಲಿ ನಾವು ಏನೇ ಹಾಕಿ ಮಾಡಿದ್ರೂ ಆ ಟೇಸ್ಟ್ ಇರಲ್ತು. ರಸಮನ್ನ ಏನು ಸೂಪರಾಗಿ ಮಾಡಿದರು ಅಂತಂದರೆ, ಈ ದೇವಸ್ಥಾನಕ್ಕೆ ವಾರದಲ್ಲಿ ಬಂದ್ರೂ ಅಷ್ಟೇ ಊಟ ಸಿಗುತ್ತಂತೆ. ಊಟ ಮಾಡ್ತಾರೆ ಯಾವಾಗ ಎನಿ ಟೈಮು. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ತಂಗೋಗಿ ಬಿಡಲ್ರಂತೆ. ಏನಾರ ದೇವ್ರಿಗೆ ಹರಕೆ ಕಟ್ಕೊಂಡಿರೋರು ಮತ್ತು ಏನಾರು ಕಾರ್ಯ ಮಾಡೋರು ಮಾತ್ರ ಅಂತೆ. ಅಲ್ಲಿ ಫಾರೆಸ್ಟ್ ಆಫೀಸರ್ನ ಕೇಳಿಕೊಂಡು ಬಂದು ಇಲ್ಲಿ ತಂಗಬೇಕಾದ್ರೆ ಅಲ್ಲಿನ ಪೂಜಾರಪ್ಪರು ಹೇಳಿದ್ರು, ನಾವು ಯಾರನ್ನ ಇಲ್ಲಿ ತಂಗೋಗಿ ಬಿಡಲ್ಲ, ಇಲ್ಲಿ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಮತ್ತು ಪ್ರಾಣಿಗಳ ಕಾಟ ಅಂದರೆ ಆನೆ ಗೀನೆ ಪ್ರಾಣಿಗಳು ಅದು ಇದು ಪ್ರಾಣಿಗಳು ಬರ್ತವೆ, ಅದಕ್ಕೋಸ್ಕರ ನಾವು ಯಾರನ್ನೂ ಇಲ್ಲಿ ಇಡಿಸ್ಕೊಳ್ಳಲ್ಲ. ಬಂದರೆ ಇಲ್ಲಿ ನಾವು ಅಡುಗೆ ಮಾಡೋ ಒಂದು ಅಲ್ಲಿ ರೂಮ್ ಥರ ಇದೆ, ಆ ರೂಮಲ್ಲಿ ಇಡ್ಸ್ಕೋತಾರಂತೆ ಅವ್ರನ್ನ. ಮತ್ತು 3 ಜನ ಪೂಜಾರಪ್ಪರು ಅಷ್ಟೇ ಅಂತ ಅಲ್ಲಿರೋದು ಡೈಲಿನೂ ನೈಟಲ್ಲಿ. ಮತ್ತು ಯಾವ ಜನನೂ ಇರಲ್ರಂತೆ. ಯಾಕಂತಂದ್ರೆ ಅಲ್ಲಿ ನಡ್ಮಧ್ಯೆ ಅದೇ ದೇವಸ್ಥಾನ, ಕಾಡು ಸುತ್ತ ನೋಡ್ತಾ ಇದ್ರೇ ಭಯ ಆಯ್ತದೆ. ಮತ್ತು ಇಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಜಾಸ್ತಿ ನಡ್ಕೋಗೋದು ಜಾಸ್ತಿ, ಇಲ್ಲಿ ಹತ್ರ ಅಂತೆ ಮಾದೇಶ್ವರನ ಬೆಟ್ಟಕ್ಕೆ.
ನನ್ನ ಫ್ರೆಂಡ್ ಒಬ್ಬಳು ಪ್ರಿಯಾ ಅಂತ ಹೇಳ್ಬಿಟ್ಟು ಅವಳು ನಡ್ಕೊಂಡು ಹೋಗಿದ್ಲು ಇದೇ ಯುಗಾದಿ ಹಬ್ಬ ಆದಮೇಲೆ. ಅವಾಗ ಹೇಳ್ತಿದ್ಲು ಅವಳು ಆನೆ ಸಿಕ್ಕಿತಂತೆ ಅವ್ರಿಗೆ. ನಾನು ಬಾಕ ಅಂತ ಕರೆದಿದ್ಲು, ನಡ್ಕೊಂಡು ಹೋಗೋ ಬಾಕ ಇಲ್ಲಿಂದ ಹತ್ರ ಆಯ್ತದೆ ಅಂತ ಹೇಳಿದ್ಲು. ಅವ್ರು ಹೋಗ್ಬೇಕಾದ್ರೆ ಆನೆ ಸಿಕ್ಕಿತ್ತಂತೆ ಪಾಪ, ಹಿಂದಕ್ಕೆ ಓಡ್ಬಿಟ್ರಂತೆ ಆ ಆನೆ ನೋಡ್ಬಿಟ್ಟು. ಅದನ್ನೆಲ್ಲ ನನಗೆ ನೆನಪಂದ್ಬಿಡ್ತು ಅಲ್ಲಿ ನೋಡ್ತಾ ಇದ್ರೆ. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಹೋಗ್ಬೇಕಾದ್ರೆ ಆ ಕಡೆಯಿಂದ ವೀಡಿಯೋ ಮಾಡ್ಕೊಬಂದೆ. ಅಲ್ಲೆಲ್ಲ ಊರುಗಳಲ್ಲೆಲ್ಲ ಆ ಹೊಲ್ಗಳಲ್ಲಿ ನೀರಿಲ್ಲ, ಮಾಮೂಲಿ ಮಳೆ ನೀರಿಗೇ ಬೆಳೆಗಳು ಹಾಕವ್ರೆ. ಏನು ಚೆನ್ನಾಗೇ ಮಾಡವ್ರೆ ಅಂತ ಹೇಳಿದ್ರೆ, ನೀವು ಯಾರಾದರೂ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಹೋಗ್ರಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ಮತ್ತು ಫ್ಯಾಮಿಲಿ ಫ್ರೆಂಡ್ಸು ಬೆಳಗಿನ ಜಾವ ಬೆಳಗ್ಗೆ ಬೇಗ ಬಂದು ಸಾಯಂಕಾಲಗಿನ ಇದ್ಬಿಟ್ಟು ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ನಿಜ ಹೇಳ್ಬೇಕಂತಂದರೆ ದೇವಸ್ಥಾನ ಹತ್ರ ಹೋದರೆ ಅಲ್ಲಿನ ವಾತಾವರಣಕ್ಕೂ ದೇವಸ್ಥಾನಕ್ಕೂ ಎಷ್ಟು ಮೈಂಡು ಫ್ರೀ ಆಯ್ತದೆ, ಎಷ್ಟು ಒಂಥರ ಪ್ರಶಾಂತವಾಗಿ ಜಾಗ ಇರೋದಕ್ಕೂ ಅದಕ್ಕೂ ಈ ಕಡೆ ಊರ ಕಡೆ ಬರಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು. ಮತ್ತು ನನ್ನ ಮಗಳು ಬರೋ ಟೈಮ್ ಆಗಿತ್ತು ಸ್ಕೂಲಿಂದ, ನಾವು ಅದಕ್ಕೇ ಬೇಗನೆ ಬಂದ್ಬಿಟ್ಟು, ಇಲ್ಲ ಅಂತಂದರೆ ಸಾಯಂಕಾಲಗಿನ ಇದ್ಬಿಟ್ಟು ಬರ್ತಿದ್ದೋ. ಅವಳು ಬರೋ ಅಷ್ಟರಲ್ಲಿ ಹೋಗ್ಬೇಕು ಅಂಗಡಿ ಹತ್ರ ಅಂದ್ಬಿಟ್ಟು ಬೇಗನೆ ಬಂದು, ಹಂಗೂ ಟೈಮ್ ಆಗೋಯ್ತು 3:15ಗೆ ಅವಳು ಅಂಗಡಿ ಹತ್ರ ಬಂದ್ಬಿಟ್ಟಿದ್ಲು. ಇನ್ನು ಬೈತಾಳೆ ಹೊಂಗಳು ಅಂತ ಅಳ್ತಾಳೆ. ಅವಳು ಸಮಾಧಾನ ಮಾಡೋಕ್ಕೆ ಬೇಕ್ರಿಯಲ್ಲಿ ತಿಂಡಿ ತಗೊಂಡು ಅಂಗಡಿ ಹತ್ರ ಬಂದು ಅಳ್ತಿದ್ಲು. ಹಂಗೂ ನನ್ನ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಅಪ್ಪ ಹಂಗೂ ಸಮಾಧಾನ ಮಾಡ್ತಾಯಿದ್ರು. ಒಂಥರ ಹಿಡ್ದದೆ ಹಠಮಾರಿ ನನ್ನ ಮಗಳು.